ಖಾತೆ ಹಂಚಿಕೆ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಖಾತೆ ಹಂಚಿಕೆ ಯಾವಾಗ ಅನ್ನುವಂತಹ ಮಾತಿಗೆ ಈಗ ಬ್ರೇಕ್ ಬಿದ್ದಿದೆ. ಅಂತೂ ಇಂತೂ ಖಾತೆ ಹಂಚಿಕೆ ಮಾಡಿದ ಸಿಎಂ ಡಿಕೆಶಿ ಸಂಪುಟದ ನೂತನ ಸಚಿವರಿಗೆ ಖಾತೆ ಹಂಚಿಕೆ. ಲೋಕಭವನಕ್ಕೆ ಸಚಿವರಿಗೆ ಖಾತೆ ಹಂಚಿಕೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಲಿಸ್ಟ್ ರಿಲೀಸ್. ಮಧು ಬಂಗಾರಪ್ಪ ಪ್ರಾಥಮಿಕ ಶಿಕ್ಷಣ, ಅಜಯ್ ಸಿಂಗ್ ಅರಣ್ಯ ಇಲಾಖೆ, ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಲಕ್ಷ್ಮಣ್ ಸವದಿ ಸಹಕಾರ ಇಲಾಖೆ, ಕೆಎಚ್ ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆ, ಜಮೀರ್ ಅಹಮದ್ ವಸತಿ ಇಲಾಖೆ, ಎಚ್.ಸಿ. ಬಾಲಕೃಷ್ಣ ಸಣ್ಣ ನೀರಾವರಿ ಖಾತೆ, ಪುಟ್ಟರಂಗ ಶೆಟ್ಟಿಗೆ ಪಶುಸಂಗೋಪನೆ ಸಿಕ್ಕಿದೆ, ಬಸವಂತಪ್ಪ ಮೀನುಗಾರಿಕೆ ಬಂದರು ಮತ್ತು ಒಳನಾಡು, ಎಸ್ ಮಲ್ಲಿಕಾರ್ಜುನ್ಗೆ ಗಣಿ ಇಲಾಖೆ, ಬಸವರಾಜ್ ರಾಯರೆಡ್ಡಿಗೆ ಉನ್ನತ ಶಿಕ್ಷಣ, ರಿಜ್ವಾನ್ ಅರ್ಷದ್ಗೆ ಆಹಾರ ಇಲಾಖೆ. ಸದ್ಯ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಸೊ ಇದರ ಪಟ್ಟಿ ಸಹ ರಿವೀಲ್ ಆಗಿದೆ. ಡಿಕೆಶಿ ಸಂಪುಟದಲ್ಲಿ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಿದ್ದು, ಸಚಿವರ ಖಾತೆ ಹಂಚಿಕೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ ನೋಡೋದಾದ್ರೆ, ಚಲುವರಾಯಸ್ವಾಮಿಗೆ ಕೃಷಿ ಇಲಾಖೆ, ಬಸವರಾಜ ರಾಯರೆಡ್ಡಿಗೆ ಉನ್ನತ ಶಿಕ್ಷಣ, ಇನ್ನು ಎಚ್.ಸಿ. ಬಾಲಕೃಷ್ಣ ಅವರಿಗೆ ನೀರಾವರಿ, ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಇಲಾಖೆ, ಇನ್ನು ಲಕ್ಷ್ಮಣ್ ಸವದಿಗೆ ಸಹಕಾರ ಇಲಾಖೆ, ಪುಟ್ಟರಂಗಸ್ವಾಮಿಗೆ ಪಶುಸಂಗೋಪನೆ, ರಿಜ್ವಾನ್ ಅರ್ಷದ್ಗೆ ಆಹಾರ ಇಲಾಖೆ, ಬಸವಂತಪ್ಪಗೆ ಮೀನುಗಾರಿಕೆ ಬಂದರು ಮತ್ತು ಒಳನಾಡು, ಮಧು ಬಂಗಾರಪ್ಪಗೆ ಪ್ರಾಥಮಿಕ ಶಿಕ್ಷಣ, ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಇಲಾಖೆ, ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆ, ಸಂತೋಷ್ ಲಾಡ್ಗೆ ಕಾರ್ಮಿಕ ಇಲಾಖೆ, ರಿಜ್ವಾನ್ ಅರ್ಷದ್ಗೆ ಆಹಾರ ಇಲಾಖೆ, ಇನ್ನು ಈ ಥರ ಖಾತೆ ಹಂಚಿಕೆಯನ್ನು ಮಾಡಿದ್ದಾರೆ. ಸೊ ಏನು 19 ಜನ ಶಾಸಕರು ಮಂತ್ರಿ ಆಗಿದ್ರು. ಸೊ ಈಗ ಇವರಿಗೆ ಖಾತೆ ಹಂಚಿಕೆ ಆಗಿದೆ. ಯಾರ್ಯಾರಿಗೆ ಯಾವ ಖಾತೆ ಅನ್ನೋದನ್ನ ಹಂಚಿಕೆ ಮಾಡಿದ್ದಾರೆ. ಸೊ ಸಿಎಂ ಕೈ ಸೇರಿದೆ ಸಚಿವರಿಗೆ ಹಂಚಿಕೆ ಆದಂತಹ ಖಾತೆ ಪಟ್ಟಿ. ಚಲುವರಾಯಸ್ವಾಮಿಗೆ ಕೃಷಿ ಇಲಾಖೆ, ರಿಜ್ವಾನ್ ಅರ್ಷದ್ಗೆ ಆಹಾರ ಇಲಾಖೆ, ಮುನಿಯಪ್ಪಗೆ ಸಮಾಜ ಕಲ್ಯಾಣ, ಬಾಲಕೃಷ್ಣಗೆ ಸಣ್ಣ ನೀರಾವರಿ, ಪುಟ್ಟರಂಗ ಶೆಟ್ಟಿಗೆ ಪಶುಸಂಗೋಪನೆ, ಸಂತೋಷ್ ಲಾಡ್ಗೆ ಕಾರ್ಮಿಕ, ಬಸವಂತಪ್ಪಗೆ ಮೀನುಗಾರಿಕೆ, ಮಧು ಬಂಗಾರಪ್ಪಗೆ ಪ್ರಾಥಮಿಕ ಶಿಕ್ಷಣ, ಇನ್ನು ರಾಯರೆಡ್ಡಿಗೆ ಉನ್ನತ ಶಿಕ್ಷಣ, ಜಮೀರ್ಗೆ ಹೌಸಿಂಗ್ ವಕ್ಫ್, ಸೌದಿಗೆ ಸಹಕಾರ ಇಲಾಖೆ ಸಿಕ್ಕಿದೆ, ಅಜಯ್ ಸಿಂಗ್ ಅವರಿಗೆ ಫಾರೆಸ್ಟ್ ಸಿಕ್ಕಿದೆ, ಇನ್ನು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಇಲಾಖೆ ಸಿಕ್ಕಿದೆ. ಸೊ ಸದ್ಯ ಖಾತೆ ಹಂಚಿಕೆಯ ಪಟ್ಟಿ ರಿವೀಲ್ ಆಗಿದೆ. ಇಷ್ಟು ದಿನ ಮಂತ್ರಿಗಳು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಐ ಥಿಂಕು 2 ವೀಕ್ಸ್ ಆಯಿತು ಅಂತ ಅನಿಸುತ್ತೆ, ನಿಯರ್ 2 ವೀಕ್ಸ್. ಸೊ ಈಗ 2 ವಾರಗಳ ನಂತರ ಈಗ ಮಂತ್ರಿಗಳಿಗೆ ಖಾತೆ ಹಂಚಿಕೆ ಆಗಿದೆ. ಈ ಖಾತೆಯ ಖ್ಯಾತೆ ಸಿಕ್ಕಾಬಟ್ಟೆ ಜೋರಾಗಿತ್ತು. ಕೆಲವು ಮಂತ್ರಿಗಳು ಔಟ್, ಕೆಲವು ಮಂತ್ರಿಗಳು ಇನ್ ಅನ್ನುವಂತಹ ಸುದ್ದಿ ಸಹ ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಯಾರಿಗೆ ಕೊಡಬೇಕು, ಯಾರನ್ನು ಇದು ಮಾಡಬೇಕು, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೂ ಕೂಡ ಕೆಲವರನ್ನ ತೆಗಿಬೇಕು, ಅವರ ಜಾಗಕ್ಕೆ ಕೆಲವ್ರನ್ನ ಹಾಕಬೇಕು ಅನ್ನುವಂತಹ ಚರ್ಚೆಗಳು ಕೇಳಿ ಬರ್ತಾ ಇತ್ತು, ಗೊಂದಲಗಳಿತ್ತು. ಕಾಂಗ್ರೆಸ್ನಲ್ಲಿ ಅವರವರೇ ಬಡ್ದಾಡ್ಕೊಳ್ತಿದ್ರು. ಇನ್ನು ಡಿ.ಕೆ.ಶಿ ಅವರ ನಮ್ಮ ಬಣಕ್ಕೆ ಕೊಡಿ ಅಂದರೆ ಸಿದ್ದರಾಮಯ್ಯನವರು ನಮ್ಮ ಬಣಕ್ಕೆ ಕೊಡಿ ಅಂತ ಹೇಳಿ, ನಮ್ಮ ಕಡೆಯವರಿಗೆ ಕೊಡಿ ಅಂತ ಹೇಳಿಬಿಟ್ಟು ಅವರವರಲ್ಲೇ ಚರ್ಚೆಗಳು ಸ್ಟಾರ್ಟ್ ಆಗಿತ್ತು. ನಮಗೆ ಅಂತ ಮಂತ್ರಿಗಳು, ಶಾಸಕರು ಸಹ ಹೊಡೆದಾಡ್ಕೊಡ್ತಿದ್ರು. ಸೊ ಎಲ್ಲ ಶಾಸಕರು ಇಲ್ಲೇ ಬೆಂಗಳೂರಲ್ಲೇ ಬೀಡು ಬಿಟ್ಟಿದ್ರು, ನಮಗೂ ಸಹ ಮಂತ್ರಿಯ ಸ್ಥಾನ ಸಿಗುತ್ತೆ ಅಂತ. ಈಗ ಕೊನೆಗೂ ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು 19 ಜನ ಶಾಸಕರು, ಈಗ ಅವರಿಗೆ ಮಂತ್ರಿಗಿರಿ ಪಟ್ಟ ಸಿಕ್ಕಿರೋ ಜೊತೆಗೆ ಖಾತೆಯೂ ಸಿಕ್ಕಿದೆ. ಈಗ ಖಾತೆ ಹಂಚಿಕೆಯ ಪಟ್ಟಿ ಡಿ.ಕೆ. ಶಿವಕುಮಾರ್ ಅವರ ಕೈ ಸೇರಿದೆ. ಸೊ ಯಾರ್ಯಾರಿಗೆ ಯಾವ ಖಾತೆ ಅನ್ನೋದನ್ನು ನಾವು ಹೇಳಿದ್ದೀವಿ. ಸೊ ಆ ಖಾತೆಗಳು ರಿವೀಲ್ ಆಗಿದೆ. ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಶಿಕ್ಷಣ, ಅಜಯ್ ಸಿಂಗ್ ಅವರಿಗೆ, ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆ, ಪುಟ್ಟರಂಗ ಶೆಟ್ಟಿಗೆ ಪಶುಸಂಗೋಪನೆ, ರಿಜ್ವಾನ್ ಅರ್ಷದ್ಗೆ ಆಹಾರ ಇಲಾಖೆ, ಬಸವರಾಜ ರಾಯರೆಡ್ಡಿಗೆ ಉನ್ನತ ಶಿಕ್ಷಣ, ಚಲುವರಾಯಸ್ವಾಮಿಗೆ ಕೃಷಿ ಇಲಾಖೆ, ಹಾಗೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಇಲಾಖೆ, ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಇಲಾಖೆ, ಎಚ್.ಸಿ. ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ, ಮೊದಲೇ ನಾನು ಹೇಳಿದಂತೆ ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆಯನ್ನು ಕೊಟ್ಟಿದ್ದಾರೆ.
ಸೊ DKಶಿ ಸಂಪುಟದಲ್ಲಿ ನೂತನ ಸಚಿವರಿಗೆ ಈಗ ಖಾತೆ ಹಂಚಿಕೆ ಆಗಿದೆ. ಆ ಒಂದು ಖಾತೆ ಹಂಚಿಕೆ ಆಗಿರುವಂತಹ ಪಟ್ಟಿ ಏನಿದೆ, ಲಿಸ್ಟ್ ಏನಿದೆ, ಸೊ DKಶಿ ಅವರ ಕೈ ಸೇರಿದೆ. ಇನ್ನು ಲೋಕಭವನಕ್ಕೆ ಸಚಿವರ ಖಾತೆ ಹಂಚಿಕೆಗೆ ಐ ಥಿಂಕ್ ಆ ಒಂದು ಲಿಸ್ಟ್ ರಿಲೀಸ್ ಆದಮೇಲೆ ಖಾತೆ ಹಂಚಿಕೆ ಆಗಬಹುದು. ಕೆಲವು ಕ್ಷಣಗಳಲ್ಲಿ ಅಧಿಕೃತವಾಗಿ DK ಶಿವಕುಮಾರ್ ಅವರು ಈ ಒಂದು ಖಾತೆ ಹಂಚಿಕೆಯ ಲಿಸ್ಟನ್ನು ರಿವೀಲ್ ಮಾಡ್ತಾರೆ. ಸೊ ರಿವೀಲ್ ಮಾಡೋಕ್ಕಿಂತ ಮುಂಚೆ ನಾವು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ ಯಾವ ಮಂತ್ರಿಗಳಿಗೆ ಯಾವ ಇಲಾಖೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಸಚಿವರಿಗೆ ಖಾತೆ ಹಂಚಿಕೆ ಆಗಿರುವ ಎಕ್ಸ್ಕ್ಲೂಸಿವ್ ಪಟ್ಟಿಯನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನೊಂದ್ಸರಿ ನಾನು ಹೇಳೋದಾದರೆ ಬಸವರಾಜ ರಾಯರೆಡ್ಡಿಗೆ ಉನ್ನತ ಶಿಕ್ಷಣ, ಚಲುವರಾಯಸ್ವಾಮಿಗೆ ಕೃಷಿ ಇಲಾಖೆ, ಲಕ್ಷ್ಮಣ್ ಸವದಿಗೆ ಸಹಕಾರ ಇಲಾಖೆ, ಹಾಗೆಯೇ SS ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಇಲಾಖೆ, ಲಕ್ಷ್ಮಣ್ ಸವದಿ ಸಹಕಾರ ಇಲಾಖೆ, KH ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಸಿಕ್ಕಿದ್ರೆ, HC ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ, ರಿಜ್ವಾನ್ ಅರ್ಷದ್ಗೆ ಆಹಾರ ಇಲಾಖೆ, ಜಮೀರ್ ಅಹಮದ್ಗೆ ವಸತಿ ಇಲಾಖೆ ಸಿಕ್ಕಿದೆ. ಇನ್ನು HC ಬಾಲಕೃಷ್ಣ ಅವರಿಗೆ ನಾನು ಮೊದಲೇ ಹೇಳಿದಾಗೆ ಸಣ್ಣ ನೀರಾವರಿ ಸಿಕ್ಕಿದೆ. ಸೊ HC ಬಾಲಕೃಷ್ಣ ಅವರು ಪ್ರಮಾಣ ವಚನ ಸ್ವೀಕಾರ ಆದಮೇಲೆ ಅವರ ಜಾಗಕ್ಕೆ ಇನ್ನೊಬ್ಬರು ಬರ್ತಾರೆ ಎನ್ನುವಂತಹ ಮಾತು ಕೇಳಿ ಬರ್ತಿತ್ತು. ಬಟ್ ಈಗ HC ಬಾಲಕೃಷ್ಣ ಅವರಿಗೆ ಖಾತೆ ಹಂಚಿಕೆ ಆಗಿದ್ದು ಸಣ್ಣ ನೀರಾವರಿ ಇಲಾಖೆ ಸಿಕ್ಕಿದೆ. ಇನ್ನು ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಶಿಕ್ಷಣ ಇಲಾಖೆ ಸಿಕ್ಕಿದ್ರೆ, ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆ ಸಿಕ್ಕಿದೆ. ಸೊ SS ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಇಲಾಖೆ ಸಿಕ್ಕಿದೆ. ಸೊ ಈ ರೀತಿ ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸ್ತಾ ಇದ್ವಿ ಖಾತೆ ಹಂಚಿಕೆ ಆಗಿರುವ ಪಟ್ಟಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ DK ಶಿವಕುಮಾರ್ ಅವರು ಅಧಿಕೃತವಾಗಿ ಈ ಒಂದು ಖಾತೆ ಹಂಚಿಕೆಯ ಲಿಸ್ಟ್ ಅನ್ನ ರಿವೀಲ್ ಮಾಡಲಿದ್ದಾರೆ. ಸಚಿವ KH ಮುನಿಯಪ್ಪ ಖಾತೆ ಬದಲಾವಣೆ. KH ಮುನಿಯಪ್ಪಗೆ ಸಮಾಜ ಕಲ್ಯಾಣ ಇಲಾಖೆ. ಈ ಹಿಂದೆ ಮುನಿಯಪ್ಪಗೆ ಆಹಾರ ಇಲಾಖೆಯನ್ನ CM ಅವರು ನೀಡಿದ್ರು. ಪಟ್ಟು ಹಿಡಿದು ಖಾತೆಯನ್ನ ಬದಲಾವಣೆ ಮಾಡಿಕೊಂಡಿದ್ದಾರೆ ಮುನಿಯಪ್ಪ. ಸೊ ಸಚಿವ KH ಮುನಿಯಪ್ಪ ಖಾತೆ ಈಗ ಚೇಂಜ್ ಆಗಿದೆ. KH ಮುನಿಯಪ್ಪಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಟ್ಟಿದ್ದಾರೆ. ಸೊ ಪಟ್ಟು ಹಿಡಿದು ಈ ಒಂದು ಖಾತೆ ಇಲಾಖೆಯನ್ನ ಚೇಂಜ್ ಮಾಡಿದ್ದಾರೆ. ಈ ಹಿಂದೆ ಮುನಿಯಪ್ಪಗೆ ಆಹಾರ ಇಲಾಖೆಯನ್ನ ಕೊಟ್ಟಿದ್ರು CM ಅವರು. ಈಗ ಬೇಡ ನನಗೆ ಆಹಾರ ಇಲಾಖೆ ಅಂತ ಹೇಳಿ ಪಟ್ಟು ಹಿಡಿದು ನನಗೆ ಬೇರೆ ಖಾತೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನನಗೆ ಖಾತೆ ಬೇಕು, ಖಾತೆ ಚೇಂಜ್ ಮಾಡಬೇಕು ಅಂತ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೇಳಿದ್ದಾರೆ. ಸೊ ಈಗ KH ಮುನಿಯಪ್ಪ ಅವರಿಗೆ ಖಾತೆ ಬದಲಾವಣೆ ಆಗಿದ್ದು KH ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆಯ ಖಾತೆ ಸಿಕ್ಕಿದೆ. ಕೊನೆಗೂ CM ಕೈ ಸೇರಿದೆ ಸಚಿವರ ಹಂಚಿಕೆಯಾದಂತಹ ಖಾತೆ ಪಟ್ಟಿ. ಸೊ ಈಗ ಯಾವ ಮಿನಿಸ್ಟರ್ಗೆ ಯಾವ ಖಾತೆ ಅನ್ನುವಂತಹದ್ದು ಸಿಕ್ಕಾಬಟ್ಟೆ ಸುದ್ದಿ ಆಗ್ತಾ ಇತ್ತು. ಹಾಗೆ ಆ ಮಂತ್ರಿಗಳು ಸಹ ಇನ್ ಔಟ್, ಅಂದ್ರೆ ಕೆಲ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೂ ಅವರ ಒಂದು ಪ್ಲೇಸ್ ಅನ್ನ ರೀಪ್ಲೇಸ್ ಮಾಡಬೇಕು ಅಂತ ಇದ್ರು. ಬಟ್ ಅದೆಲ್ಲದಕ್ಕೂ ಈಗ ಬ್ರೇಕ್ ಬಿದ್ದಿದ್ದು. ಕೊನೆಯದಾಗಿ ಏನು ನಿರೀಕ್ಷೆ ಮಾಡಿದ್ರು, ರಾಜ್ಯದಲ್ಲಿ ನಿರೀಕ್ಷೆ ಇತ್ತು ಯಾವ ಮಂತ್ರಿಗೆ ಯಾವ ಖಾತೆ ಅನ್ನೋದು, ಈಗ ಅದಕ್ಕೆ ಬ್ರೇಕ್ ಬಿದ್ದಿದ್ದು. ಈಗ ನಿರೀಕ್ಷೆಯಂತೆಯೇ ಮಂತ್ರಿಗಳಿಗೆ ಖಾತೆ ಸಿಕ್ಕಿದೆ. ಸೊ ಈಗ ಈಗ ಆಲ್ರೆಡಿ CM ಕೈಗೆ ಸಚಿವರ ಪಟ್ಟಿ ಸಿಕ್ಕಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಧಿಕೃತವಾಗಿ ಈ ಒಂದು ಪಟ್ಟಿಯನ್ನ ರಿವೀಲ್ ಮಾಡಲಿದ್ದಾರೆ. ಆ ಖಾತೆ ನೋಡೋದಾದ್ರೆ ಯಾರ್ಯಾರಿಗೆ ಯಾವ ಖಾತೆ ಅಂತ ನೋಡೋದಾದ್ರೆ, ಚಲುವರಾಯಸ್ವಾಮಿಗೆ ಕೃಷಿ, ರಿಜ್ವಾನ್ ಅರ್ಷದ್ಗೆ ಆಹಾರ, ಮುನಿಯಪ್ಪಗೆ ಸಮಾಜ ಕಲ್ಯಾಣ. ಸೊ ಮುನಿಯಪ್ಪಗೆ ಈ ಹಿಂದೆ ಆಹಾರ ಇಲಾಖೆ ಇತ್ತು, ಅದು ಖಾತೆ ಬದಲಾವಣೆ ಆಗಿದ್ದು ಸಮಾಜ ಕಲ್ಯಾಣ ಇಲಾಖೆ ಸಿಕ್ಕಿದೆ. ಇನ್ನು ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ, ಪುಟ್ಟರಂಗ ಶೆಟ್ಟಿಗೆ ಪಶುಸಂಗೋಪನೆ, ಸಂತೋಷ್ ಲಾಡ್ಗೆ ಕಾರ್ಮಿಕ, ಬಸವಂತಪ್ಪಗೆ ಮೀನುಗಾರಿಕೆ, ಮಧು ಬಂಗಾರಪ್ಪಗೆ ಪ್ರಾಥಮಿಕ ಶಿಕ್ಷಣ, ರಾಯರೆಡ್ಡಿಗೆ ಉನ್ನತ ಶಿಕ್ಷಣ, ಜಮೀರ್ಗೆ ಹೌಸಿಂಗ್ ವಫ್, ಲಕ್ಷ್ಮಣ್ ಸವದಿಗೆ ಸಹಕಾರ ಇಲಾಖೆ, ಅಜಯ್ ಸಿಂಗ್ ಅವರಿಗೆ ಫಾರೆಸ್ಟ್, SS ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಇಲಾಖೆ ಸಿಕ್ಕಿದೆ. ಇದರ ಎಕ್ಸ್ಕ್ಲೂಸಿವ್ ಪಟ್ಟಿಯನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನೇನು ಈ ಒಂದು ಎಕ್ಸ್ಕ್ಲೂಸಿವ್ ನಾವೇನು ತೋರಿಸ್ತಾ ಇದ್ದೀವಿ, ಸಚಿವರ ಖಾತೆ ಹಂಚಿಕೆಯ ಪಟ್ಟಿ. ಇದೇ ಪಟ್ಟಿಯನ್ನ CM DK ಶಿವಕುಮಾರ್ ಅವರು ಕೆಲವು ಕ್ಷಣಗಳಲ್ಲಿ ರಿವೀಲ್ ಮಾಡಲಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು ಯಾವ ಮಂತ್ರಿಗೆ, ಅಂದರೆ ನಿಮ್ಮ ಮಂತ್ರಿಗೆ ಯಾವ ಖಾತೆ ಸಿಕ್ಕಿದೆ, ನಿಮ್ಮ ಕ್ಷೇತ್ರದ ಮಂತ್ರಿಗೆ ಯಾವ ಖಾತೆ ಸಿಕ್ಕಿದೆ ಅಂದರೆ ನೀವು ನೋಡ್ಕೊಬೋದು. ಈಗಾಗಲೇ ನಾವು ಎಕ್ಸ್ಕ್ಲೂಸಿವ್ ಪಟ್ಟಿಯನ್ನು ನಾವು ರಿವೀಲ್ ಮಾಡಿದ್ದೀವಿ. ಇದೇ ಪಟ್ಟಿ CM ಕೈ ಸೇರಿದ್ದು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ DK ಶಿವಕುಮಾರ್ ಅವರು ಅಧಿಕೃತವಾಗಿ
ಮಂತ್ರಿಗಳಿಗೆ ಖಾತೆ ಹಂಚಿಕೆಯನ್ನ ಮಾಡಲಿದ್ದಾರೆ. ಆ ಒಂದು ಪಟ್ಟಿಯನ್ನ ರಿವೀಲ್ ಮಾಡಲಿದ್ದಾರೆ. ಮಧು ಬಂಗಾರಪ್ಪಗೆ ಪ್ರಾಥಮಿಕ, ಸಂತೋಷ್ ಲಾಡ್ಗೆ ಕಾರ್ಮಿಕ ಇಲಾಖೆ, ಪುಟ್ಟರಂಗ ಶೆಟ್ಟಿಗೆ ಪಶುಸಂಗೋಪನೆ, ಬಸವರಾಜ ರಾಯರೆಡ್ಡಿಗೆ ಉನ್ನತ ಶಿಕ್ಷಣ, ಚಲುವರಾಯಸ್ವಾಮಿಗೆ ಕೃಷಿ, ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಇಲಾಖೆ, ಎಚ್.ಸಿ. ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ, ರಿಜ್ವಾನ್ ಅರ್ಷದ್ಗೆ ಆಹಾರ ಇಲಾಖೆ, ಜಮೀರ್ಗೆ ವಸತಿ ಇಲಾಖೆ, ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆ. ಈ ತರ ಪಟ್ಟಿ ರಿವೀಲ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಯಾವ ಮಂತ್ರಿಗೆ ಯಾವ ಖಾತೆ ಸಿಕ್ಕಿದೆ ಅಂತ. ಕಳೆದ 2 ವಾರದ ಹಿಂದೆ ಈ ಮಂತ್ರಿಗಳು 19 ಜನ ಮಂತ್ರಿಗಳು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಆದರೆ ಖಾತೆ ಹಂಚಿಕೆ ಆಗಿರಲಿಲ್ಲ. ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅಷ್ಟೇ 2 ವಾರಗಳ ನಂತರ. ಈಗ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಕೈ ಸೇರಿದೆ ಖಾತೆ ಹಂಚಿಕೆಯ ಪಟ್ಟಿ. ಸೊ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಧಿಕೃತವಾಗಿ ಯಾವ ಮಂತ್ರಿಗೆ ಯಾವ ಖಾತೆ ನಾವು ತೋರಿಸ್ತಾ ಇದ್ದೀವಲ್ಲ ಈ ಒಂದು ಪಟ್ಟಿ, ಈ ಪಟ್ಟಿಯಲ್ಲಿರುವಂತಹ ಮಂತ್ರಿಗೆ ಇದೇ ಖಾತೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ರಿವೀಲ್ ಮಾಡಲಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಪುಟ್ಟರಂಗ ಶೆಟ್ಟಿಗೆ ಪಶುಸಂಗೋಪನೆ, ಸಂತೋಷ್ ಲಾಡ್ಗೆ ಕಾರ್ಮಿಕ ಇಲಾಖೆ, ಬಸವರಾಜ ರಾಯರೆಡ್ಡಿಗೆ ಉನ್ನತ ಶಿಕ್ಷಣ, ಚಲುವರಾಯಸ್ವಾಮಿಗೆ ಕೃಷಿ ಇಲಾಖೆ, ಎಸ್ ಮಲ್ಲಿಕಾರ್ಜುನ್ಗೆ ಗಣಿ ಇಲಾಖೆ, ಲಕ್ಷ್ಮಣ್ ಸವದಿಗೆ ಸಹಕಾರ ಇಲಾಖೆ, ಹಾಗೇನೆ ಎಚ್.ಡಿ. ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ, ರಿಜ್ವಾನ್ ಅರ್ಷದ್ಗೆ ಆಹಾರ ಇಲಾಖೆ, ಜಮೀರ್ ಅಹಮದ್ಗೆ ವಸತಿ ಇಲಾಖೆ, ಕೆ.ಎಚ್. ಮುನಿಯಪ್ಪಗೆ ಸಮಾಜ ಕಲ್ಯಾಣ ಇಲಾಖೆ, ಮಧು ಬಂಗಾರಪ್ಪಗೆ ಪ್ರಾಥಮಿಕ ಶಿಕ್ಷಣ, ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆ. ಬರೋಬ್ಬರಿ 19 ಜನ ಡಿ.ಕೆ.ಶಿ ಸಂಪುಟದ ನೂತನ ಸಚಿವರಿಗೆ ಕೊನೆಗೂ ಖಾತೆ ಹಂಚಿಕೆ ಆಗಿದೆ. ನೂತನ ಸಚಿವರ ಸಂಪುಟದಲ್ಲಿ ಸಿಕ್ಕಾಬಟ್ಟೆ ಗೊಂದಲ ಇತ್ತು. ಅವರವ್ರ ನಡುವಿನ ಚರ್ಚೆ, ಹೋರಾಟ, ಹೊಡೆದಾಟ ಎಲ್ಲವೂ ಇತ್ತು. ಈಗ ಫೈನಲ್ ಆಗಿ ಎಲ್ಲದಕ್ಕೂ ತೆರೆ ಬಿದ್ದಿದ್ದು ಈಗ ಖಾತೆ ಹಂಚಿಕೆ ಆಗಿದೆ. ಕೊನೆಗೂ ಡಿ.ಕೆ. ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟದ ಖಾತೆ ಹಂಚಿಕೆ ಆಗಿದೆ. ಈ ಒಂದು ಖಾತೆ ಹಂಚಿಕೆ ಯಾವ ಮಂತ್ರಿಗೆ ಯಾವ ಖಾತೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಸೊ ರಾಜ್ಯದ ಜನರು ಸಹ ನಮ್ಮ ಕ್ಷೇತ್ರದ ಮಂತ್ರಿಗೆ ಯಾವ ಇಲಾಖೆ ಸಿಗ್ಬೋದು, ನಮ್ಮ ಮಂತ್ರಿಗೆ ಯಾವ ಇಲಾಖೆ ಸಿಗ್ಬೋದು, ಅವರ ಬೆಂಬಲಿಗರು ಸಹ ವೇಟ್ ಮಾಡ್ತಾ ಇದ್ರು, ಅವರ ಕಾರ್ಯಕರ್ತರು ಸಹ ವೇಟ್ ಮಾಡ್ತಾ ಇದ್ರು. ಸೊ ಈಗ ಕೊನೆಗೂ ಖಾತೆಗೆ ಬ್ರೇಕ್ ಬಿದ್ದಿದ್ದು ಖಾತೆ ಹಂಚಿಕೆ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಆದಂತಹ ರೋಹನ್. ರೋಹನ್, ಫೈನಲಿ ಖಾತೆ ಹಂಚಿಕೆ ಆಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಧಿಕೃತವಾಗಿ ಈ ಒಂದು ಪಟ್ಟಿಯನ್ನ ರಿವೀಲ್ ಮಾಡಲಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ರಿವೀಲ್ ಮಾಡೋಕ್ಕಿಂತ ಮುಂಚೆ ನಾವು ಎಕ್ಸ್ಕ್ಲೂಸಿವ್ ಆಗಿ ಯಾವ ಮಂತ್ರಿಗೆ ಯಾವ ಖಾತೆ ಅಂತ ಹೇಳ್ಬಿಟ್ಟು ನಾವು ಸಹ ರಿವೀಲ್ ಮಾಡಿದೀವಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಶಿಲ್ಪ, ಅಂತೂ ಇಂತೂ ಬಹು ನಿರೀಕ್ಷೆಯಲ್ಲಿ ಇರ್ತಕ್ಕಂತ ಸಚಿವರಿಗೆ ಖಾತೆ ಹಂಚಿಕೆ ಈಗ ಫೈನಲ್ ಆಗಿದೆ ಅಂತ ಹೇಳ್ಬೋದು. ಏನು ಡಿ.ಕೆ. ಶಿವಕುಮಾರ್ ಅವರ ಒಂದು ಲೀಡರ್ಶಿಪ್ ನಲ್ಲಿ ಸರ್ಕಾರದಲ್ಲಿ ಹೊಸ ಸಚಿವರಿಗೆ ಈಗ ಖಾತೆ ಹಂಚಿಕೆ ಈಗಾಗಲೇ ಮಾಡಲಾಗಿದೆ. ಇನ್ನು ಸಚಿವರಿಗೆ ಖಾತೆ ಹಂಚಿಕೆಯ ಒಂದು ಪಟ್ಟಿಯಲ್ಲಿ ಈಗ ಪಟ್ಟಿಯನ್ನು ಈಗಾಗಲೇ ಲೋಕಭವನಕ್ಕೂ ಕೂಡ ರವಾನೆ ಕೂಡ ಮಾಡಲಾಗಿದ್ದು, ಇನ್ನು ಕೆಲವೇ ಕ್ಷಣಗಳಲ್ಲಿ ಅಫಿಷಿಯಲ್ ಆಗಿ ಅಂದ್ರೆ ಲಿಸ್ಟ್ ಬಿಡುಗಡೆ ಆಗ್ಲಿಕ್ಕೆ. ಏನಂತಂದ್ರೆ ಖಾತೆ ಹಂಚಿಕೆ ವಿಚಾರದಲ್ಲಿ ಬಹಳ ದಿನಗಳಿಂದಲೂ ಕೂಡ ರಾಜ್ಯದಲ್ಲಿ ಒಂದು ಕುತೂಹಲ ಮೂಡಿಸಿತ್ತು. ಖಾತೆ ಖ್ಯಾತಿ ಮತ್ತೆ ಲಾಬಿಗೋಸ್ಕರ ಸಾಕಷ್ಟು ಜಟಾಪಟಿ ನಡೆದಿತ್ತು. ಇವೆಲ್ಲದರ ನಡುವೆ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಈಗ ಪ್ರಮುಖ ಖಾತೆಗಳಲ್ಲಿ ಹಲವು ಸಚಿವರಿಗೆ ಈಗಾಗಲೇ ಪಾಲಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಗಮನಿಸೋದಾದ್ರೆ ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಶಿಕ್ಷಣ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಅಜಯ್ ಸಿಂಗ್ ಧರ್ಮ್ ಸಿಂಗ್ ಅವರ ಪುತ್ರ ಆ ಕಡೆ ಜೇವರ್ಗಿ ಭಾಗದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವ್ರು ಅರಣ್ಯ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಸಹಜವಾಗಿ ಗಮನಿಸೋದಾದ್ರೆ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆನೇ ಕೊಟ್ಟಿರುವಂತದ್ದು. ಇನ್ನು ಲಕ್ಷ್ಮಣ್ ಸವದಿ ಅವ್ರಿಗೂ ಕೂಡ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ನ ಖಾತೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಕೆ.ಎಚ್. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದಾರೆ. ಇನ್ನು ಹಳೆಯ ಖಾತೆ ಇತ್ತಲ್ಲ ಅದೇ ಖಾತೆ ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ ಖಾತೆಯನ್ನು ಕೊಟ್ಟಿರುವಂತದ್ದು. ಇವೆಲ್ಲವನ್ನು ನೋಡಿದ್ರೆ ಈಗ ಸಚಿವರಿಗೂ ಕೂಡ ಈಗ ಒಂದು ಪ್ರಮುಖವಾದ ಒಂದು ಜವಾಬ್ದಾರಿ ವಹಿಸೋಕೆ ಒಂದು ಮುಂದಾಗಿದೆ ಅಂತ ಹೇಳ್ಬೋದು. ಇನ್ನು ಎಚ್.ಸಿ. ಬಾಲಕೃಷ್ಣ ಅವ್ರಿಗೂ ಕೂಡ ಸಣ್ಣ ನೀರಾವರಿ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಪುಟ್ಟರಂಗ ಶೆಟ್ಟಿ ಅವ್ರಿಗೂ ಕೂಡ ಪಶು ಸಂಗೋಪನೆ ಇಲಾಖೆ ಕೊಡುವಂಥದ್ದು. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಬಸವಂತಪ್ಪ ಅವ್ರಿಗೂ ಮೀನುಗಾರಿಕೆ ಕೊಟ್ಟಿದ್ರೆ. ಹಿಂದೆಯೂ ಕೂಡ ಹಿಂದೆ ಇದ್ದಂತಹ ಯಾರು ಸಚಿವರು ಇದ್ರಲ್ಲ ಆ ಖಾತೆ ಈಗ ಬಸವಂತಪ್ಪ ಮೀನುಗಾರಿಕೆ ಖಾತೆ
ಇವ್ರಿಗೆ ಕೊಟ್ಟಿರುವಂತದ್ದು, ಬಸವಂತಪ್ಪ ಅವರು ಕೊಟ್ಟಿರುವಂತದ್ದು. ಇನ್ನು ಒಳನಾಡು ಮತ್ತು ಇವನ್ನೆಲ್ಲವನ್ನು ನೋಡಿದಾಗ ಒಟ್ಟಿನಲ್ಲಿ ಫೈನಲ್ ಆಗಿ ಇವತ್ತು ಖಾತೆ ಹಂಚಿಕೆ ಇವತ್ತು ಆಗಿರುವಂತದ್ದು. ಒಟ್ಟಾರೆ ರಾಜ್ಯ ರಾಜಕೀಯದಲ್ಲಿ ಇದೊಂದು ದೊಡ್ಡ ಬೆಳವಣಿಗೆ. ಇದರ ನಡುವೆ KH ಮುನಿಯಪ್ಪ ಅವರಿಗೂ ಕೂಡ ಖಾತೆ ಬದಲಾವಣೆ ಆಗುವ ಸಾಧ್ಯತೆ ಕೂಡ ಈಗಾಗಲೇ ಗಮನ ಸೆಳೆದಿರುವಂತದ್ದು. ಇನ್ನು ಆಹಾರ ಇಲಾಖೆ ಗಮನಿಸಿದಾಗ ಈ ಸಾಕಷ್ಟು ಹಿಂದೆ ಬದಲಾವಣೆ ಮಾಡಲಾಗಿತ್ತು. ಇನ್ನು ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಉನ್ನತ ಮಟ್ಟದಲ್ಲಿ ಕೂಡ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ಆಗಿತ್ತು. ಇವನ್ನೆಲ್ಲ ಗಮನಿಸೋದ್ರೆ ಒಂದೆಡೆ ಸಚಿವರಿಗೆ ಖಾತೆ ಹಂಚಿಕೆ, ಮತ್ತೊಂದು ಕಡೆ ಕೆಲವು ಉಳಿದಂತ ಸಚಿವರಿಗೂ ಕೂಡ ಖಾತೆ ಹಂಚಿಕೆ ವಿಚಾರದಲ್ಲಿ ಕೆಲವೊಂದಿಷ್ಟು ಜಟಾಪಟಿ ಇತ್ತ ಕುತೂಹಲಕ್ಕೆ ಈಗಾಗಲೇ ತೆರೆ ಬಿದ್ದಿದೆ ಅಂತ ಹೇಳ್ಬೋದು ಶಿಲ್ಪಾ. ಎಸ್ ರೋಹನ್, ಇವಾಗ ಖಾತೆ ಹಂಚಿಕೆ ಆಗಿದೆ, ಅದರ ಪಟ್ಟಿ DK ಕೈ ಸೇರಿದೆ. ಸೊ ಯಾವಾಗ ಅಧಿಕೃತವಾಗಿ ರಿವೀಲ್ ಮಾಡ್ತಾರೆ? ಈ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದೆಯಾ ಇದ್ರ ಬಗ್ಗೆ? ಶಿಲ್ಪಾ, ಏನು ಅಂತಂದ್ರೆ ಈಗ ಅಫಿಷಿಯಲ್ ಆಗಿ ಈಗ ಅನೌನ್ಸ್ ಆಗಿರುವಂತದ್ದು ಖಾತೆ ಹಂಚಿಕೆ ಈಗಾಗಲೇ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಇನ್ನೇ ಕೆಲವೇ ಕ್ಷಣಗಳಲ್ಲಿ ಕೂಡ ಕೆಲವೊಂದಿಷ್ಟು ಅಧಿಕೃತವಾಗಿ ಬರ್ಬೇಕಾದ್ರೆ, ಯಾಕಂತಂದ್ರೆ ಹಲವು ದಿನಗಳಿಂದ ನಡೀತಾ ಇರ್ತಕ್ಕಂಥ ಡೆಲ್ಲಿ ಮಟ್ಟದಲ್ಲಿ ಕೂಡ ಲಾಬಿ ನಡೀತಾ ಇತ್ತು. ಡೆಲ್ಲಿ ಅಂಗಳದಲ್ಲೂ ಕೂಡ ಇದು ಖಾತೆ ಹಂಚಿಕೆ ಚೆಂಡು ಡೆಲ್ಲಿಗೂ ಕೂಡ ಪಾಲಾಗಿತ್ತು. ಒಟ್ಟಲ್ಲಿ ಅಂತೂ ಇಂತೂ DK ಒಂದು ಕ್ಯಾಬಿನೆಟ್ ನಲ್ಲಿ ಕೂಡ ಖಾತೆ ಹಂಚಿಕೆ ಕೂಡ ಈಗಾಗಲೇ ಆಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೂಡ ಮೀಟಿಂಗ್ಗಳು ಶುರು ಆಗುತ್ತೆ. ಮೀಟಿಂಗ್ ಬಳಿಕ ಕೆಲವೊಂದಷ್ಟು ಅಫಿಷಿಯಲ್ ಆಗಿ ಇನ್ನಷ್ಟು ಮಾಹಿತಿ ಆಚೆ ಬರಬೇಕಿದೆ ಶಿಲ್ಪ. ಇನ್ನೊಂದು, ಈಗ ಮಂತ್ರಿಗಳು ಯಾರ್ಯಾರು ಅಂತ 19 ಜನ ಮಂತ್ರಿರ ಪ್ರಮಾಣ ವಚನ ಆದ್ಮೇಲೂ ಕೂಡ ಇವರು ಮತ್ತೆ ಖ್ಯಾತೆಯನ್ನ ತೆಗೆದಿದ್ರು ಆ ಒಂದು ಮಂತ್ರಿ ಸ್ಥಾನಕ್ಕೆ. ಅವ್ರನ್ನ ಮಂತ್ರಿ ಮಾಡಬೇಕು, ಇವ್ರನ್ನ ಔಟ್ ಮಾಡಿ ಅಂತ. ಬಟ್ ಈಗ ಈ ಖಾತೆ ಹಂಚಿಕೆಗೂ ಏನಾದ್ರು ಖ್ಯಾತೆ ತೆಗೆಯುವಂತಹ ಚಾನ್ಸಸ್ ಇದೆಯಾ? ಯಾಕಂದ್ರೆ ಕೆಲವು ಮಂತ್ರಿಗಳಿಗೆ ಅಯ್ಯೋ ನಂಗೆ ಈ ಖಾತೆನ ಬೇಡಪ್ಪ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಮತ್ತೆ ಖ್ಯಾತೆ ತೆಗಿತಾರಾ ರೋಹನ್? ಶಿಲ್ಪ, ಏನಂತಂದ್ರೆ ವಿಚಾರ ಇಲ್ಲಿ ಗಮನಿಸಬೇಕಾದಂತ ಪ್ರಮುಖವಾಗಿ ಈ ಹಿಂದೆ ಇದ್ದಂತೆಲ್ಲ CM ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಇದ್ದಂತಹ ಏನು ಸಚಿವರಿದ್ರಲ್ಲ, ಹಿರಿಯ ಹಿರಿಯ MLA ಇದ್ರಲ್ಲ, ಅವ್ರಿಗೆ ಹಿಂದೆ ಇದ್ದಂತಹ ಖಾತೆಗಳನ್ನೇ ಕೊಟ್ಟಿದ್ದಾರೆ. ನೀವು ಗಮನಿಸಬಹುದು, ಈ ಹಿಂದೆ ಚಲುವರಾಯಸ್ವಾಮಿ ಇದ್ದಂತವ್ರಿಗೆ ಅವ್ರಿಗೆ ಕೃಷಿ ಇಲಾಖೆನೆ ಕೊಟ್ಟಿದ್ದಾರೆ. ಇನ್ನು ಪ್ರಮುಖ ಹೊಸದಾಗಿ ಏನಂತಂದ್ರೆ ರಿಜ್ವಾನ್ ಅರ್ಷದವ್ರಿಗೆ ಆಹಾರ ಇಲಾಖೆ ಕೊಟ್ಟಿದ್ರು. ಈ ಹಿಂದೆ ಮುನಿಯಪ್ಪನವ್ರಿಗೂ ಕೊಟ್ಟಿದ್ರು. ಈ ಸರಿ KH ಮುನಿಯಪ್ಪ ಅವ್ರಿಗೂ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲ ಗಮನಿಸೋದ್ರೆ ಬಾಲಕೃಷ್ಣನ್ಗೂ ಕೂಡ ಸಣ್ಣ ನೀರಾವರಿ ಕೊಟ್ಟಿದ್ರೆ, ಮತ್ತೆ ಪುಟ್ಟರಂಗ ಶೆಟ್ಟಿ ಅವರಿಗೂ ಪಶುಸಂಗೋಪನಾ ಇಲಾಖೆ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈ ಖಾತೆ ಹಂಚಿಕೆ ವಿಚಾರದಲ್ಲಿ ಹಿಂದೆ ರಾಮಲಿಂಗಾರೆಡ್ಡಿ ಅವರು ಕೂಡ ಕೆಲವೊಂದಿಷ್ಟು ಅಸಮಾಧಾನ, ಮೊದಲನೇ ಪಟ್ಟಿ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಸಮಾಧಾನ ಇದ್ದಿತ್ತು. DK ಶಿವಕುಮಾರ್ ಅವರು ಮನೆ ಹೋಗಿ ಕೆಲವೊಂದಿಷ್ಟು ಶಮನಗೊಳಿಸಿದ್ರು. ಆದ್ರೆ ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಹಿರಿಯ ಸಚಿವರಿಗೆ ತಮ್ಮ ಹಿಂದೆ ಇದ್ದಂತಹ ಖಾತೆಗಳನ್ನೇ ಕೂಡ ಮುಂದುವರೆಸಿದ್ದಾರೆ. ಸಂತೋಷ್ ಲಾಡ್ ಅವ್ರಿಗೂ ಕೂಡ ಇಲ್ಲಿ ಗಮನಿಸಬೇಕಾದಂತ ವಿಚಾರ ಅಂತಂದ್ರೆ ಅವರಿಗೆ ಮತ್ತೆ ಕಾರ್ಮಿಕ ಇಲಾಖೆನೇ ಕೊಟ್ಟಿದ್ದಾರೆ. ಇನ್ನು ಪ್ರಮುಖವಾಗಿ ಈ ಕರಾವಳಿ ಭಾಗದಲ್ಲಿ ಇದ್ದಂತ ಒಬ್ಬರು ಶಾಸಕರಿಗೆ ಹಿಂದೆ ಮೀನುಗಾರಿಕೆ ಕೊಟ್ಟಿದ್ರು. ಆದ್ರೆ ಈ ಬಾರಿ ಬಸವಂತಪ್ಪ ಅವರಿಗೆ ಆ ಮೀನುಗಾರಿಕೆ ಖಾತೆ ಒಲಿದು ಬಂದಿರುವಂತದ್ದು. ಇನ್ನು ಮಧು ಬಂಗಾರಪ್ಪನವ್ರು ಗಮನಿಸಿದಾಗ ಶಿಕ್ಷಣ ಇಲಾಖೆ ಸಹಜವಾಗಿ ಬರುತ್ತೆ. ಇನ್ನು ಬಸವರಾಜ್ ರಾಯರೆಡ್ಡಿ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಟಿದ್ದಾರೆ. ಇನ್ನು ಜಮೀರ್ ಅಹಮದ್ ಅವ್ರಿಗೂ ಗಮನಿಸೋದಾದ್ರೆ ಹಿಂದೆ ವಸತಿ ಸಚಿವಾಲಯ ವಸತಿ ಹೌಸಿಂಗ್ ಎಲ್ಲಿ ಇದ್ದಂತವ್ರು ಅವ್ರಿಗೆ ಹೌಸಿಂಗ್ ಕೊಟ್ಟಿರುವಂತದ್ದು. ಹಾಗಾಗಿ ಇಲ್ಲಿ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಖಾತೆ ಸಹಜವಾಗಿ ಕೂಡ ಆಚೆ ಕೆಲವು ಭುಗಿಲು ಹೇಳೋದು ಗ್ಯಾರಂಟಿ. ಯಾಕಂದ್ರೆ ಸಹಜವಾಗಿ ಕೆಲವೊಂದಿಷ್ಟು ಹಿರಿಯ ತಲೆಗಳಿಗೆ ಕೊಟ್ಟಿರುವಂತದ್ದು ಏನಿತ್ತಲ್ಲ ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಹೊಸಬ್ರಿಗೆ ಏನ್ ಕೊಟ್ಟಿದ್ದಾರಲ್ಲ ಅದ್ರ ಒಳಗಡೆ ನೋಡಿ ಕೆಲವೊಂದಿಷ್ಟು ಜಟಾಪಟಿ ಕೂಡ ನಡೆಯುತ್ತೆ. ಇನ್ನು ಪ್ರಮುಖವಾಗಿ ಆ ಕಡೆ ಜೇವರ್ಗಿ ಭಾಗದ ಶಾಸಕರಾಗಿರುವಂತ ಅಜಯ್ ಸಿಂಗ್ ಅವ್ರಿಗೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಈ ಹಿಂದೆ ಈಶ್ವರ್ ಖಂಡ್ರೆಗೆ ಇದ್ದಂತಹ ಖಾತೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಚೇಂಜಸ್ ಗಳನ್ನ ಮಾಡಿರ್ಬೋದು. ಕೆಲವೊಂದಿಷ್ಟು ಖಾತೆ ಆಗೋದು ಗ್ಯಾರಂಟಿ ಅಂತ ಹೇಳ್ಬೋದು ಶಿಲ್ಪ. ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಖಾತೆ ಹಂಚಿಕೆಯಲ್ಲೂ ಹೈಕಮಾಂಡ್ ಸುಪ್ರೀಂ ನಡೆ. ನೂತನ ಸಚಿವರಿಗೆ ಕೊನೆಗೂ ಖಾತೆ ಹಂಚಿಕೆ. ಅಳಿದು ತೂಗಿ ಖಾತೆ ಹಂಚಿಕೆ ಮಾಡಿದ್ದಾರೆ ಹೈಕಮಾಂಡ್. ಖಾತೆ ಹಂಚಿಕೆಯಲ್ಲೂ ಹೈಕಮಾಂಡ್ ಸುಪ್ರೀಂ ನಡೆ. ನೂತನ ಸಚಿವರಿಗೆ ಕೊನೆಗೂ ಖಾತೆ ಹಂಚಿಕೆ ಆಗಿದೆ. ಅಳೆದು ತೂಗಿ ಖಾತೆ ಹಂಚಿಕೆ ಮಾಡಿದ್ದಾರೆ ಹೈಕಮಾಂಡ್. ನಾಳೆಯಿಂದ ಸದನ, ಇಂದು ಖಾತೆ ಹಂಚಿಕೆ ಮಾಡಿದ CM. 12 ಸಚಿವರಿಗೆ ಖಾತೆ ಹಂಚಿಕೆ ಫೈನಲ್ ಮಾಡಿದ CM. ಇನ್ನು 8 ಸಚಿವರಿಗೆ ಖಾತೆ ಹಂಚಿಕೆ ಪೆಂಡಿಂಗ್ ಇಟ್ಟಿದ್ದಾರೆ. ಸಂಪುಟ ವಿಸ್ತರಣೆಯಾದ 10 ದಿನದ ಬಳಿಕ ಖಾತೆ ಹಂಚಿಕೆ ಮಾಡಲಿದ್ದಾರೆ. ಆ 8 ಜನರಿಗೆ ಹೈಕಮಾಂಡ್ ನಿಂದ ಅಧಿಕೃತ ಪಟ್ಟಿ ಈಗ ರವಾನೆಯಾಗಿದೆ. ಲೋಕಭವನಕ್ಕೆ ಪಟ್ಟಿ ರವಾನಿಸಿದ್ದ CM DK ಶಿವಕುಮಾರ್. ಆರೋಗ್ಯ ಇಲಾಖೆ ಡಾಕ್ಟರ್ ಯತೀಂದ್ರ ಪಾಲಾಗುವಂತಹ ಸಾಧ್ಯತೆ ಇದೆ. UT ಖಾದರ್ ಖಾತೆಯಲ್ಲಿಯೂ ಬದಲಾವಣೆ ಸಾಧ್ಯತೆ ಇದೆ. 19
19 ಜನ ಮಂತ್ರಿಗಳು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಆದರೆ ಇವತ್ತು 12 ಜನ ಮಂತ್ರಿಗೆ ಮಾತ್ರ ಖಾತೆ ಹಂಚಿಕೆಯಾಗಿದೆ. ಇನ್ನು 8 ಜನರಿಗೆ ಖಾತೆ ಹಂಚಿಕೆಯಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ. ಇನ್ನು ಈ ಒಂದು ಖಾತೆ ಹಂಚಿಕೆಯಲ್ಲಿ ಸುಪ್ರೀಂ ನಡೆನೆ ಹೈಕಮಾಂಡೇ ಫೈನಲ್ ತೀರ್ಮಾನ. ನೂತನ ಸಚಿವರಿಗೆ ಕೊನೆಗೂ ಕೂಡ ಅಳೆದು ತೂಗಿ ಖಾತೆ ಹಂಚಿಕೆಯನ್ನ ಮಾಡಿದ್ದಾರೆ ಹೈಕಮಾಂಡ್. ಸೊ ಏನು ಖಾತೆ ಹಂಚಿಕೆ ಆಗಿದೆ ಇದು ಹೈಕಮಾಂಡ್ ಮಾಡಿರುವಂತಹದ್ದು. ಹೈಕಮಾಂಡ್ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಈ ಪಟ್ಟಿಯನ್ನ ರವಾನೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಹ ಲೋಕಭವನಕ್ಕೆ ಈ ಒಂದು ಪಟ್ಟಿಯನ್ನ ತಲುಪಿಸಿದ್ದಾರೆ. ಸೊ ಇನ್ನು 8 ಜನಕ್ಕೆ ಪೆಂಡಿಂಗ್ ಇದೆ. ಬಿಕಾಸ್ ನಾಳೆಯಿಂದ ಸದನ ಸ್ಟಾರ್ಟ್ ಆಗುತ್ತೆ. ಸದನ ಮುಗಿದ ನಂತರ ಇನ್ನು 8 ಜನ ಮಂತ್ರಿಗಳಿಗೆ ಖಾತೆ ಹಂಚಿಕೆ ಮಾಡಲಿದ್ದಾರೆ. ಇನ್ನು ಡಾಕ್ಟರ್ ಯತೀಂದ್ರ ಅವರಿಗೂ ಸಹ ಆರೋಗ್ಯ ಇಲಾಖೆ ಸಿಗುವಂತಹ ಸಾಧ್ಯತೆ ಇದೆ. UT ಖಾದರ್ ಖಾತೆಯಲ್ಲಿಯೂ ಸ್ವಲ್ಪ ಚೇಂಜಸ್ ಇದೆ.